ದೇವರು ನನ್ನನ್ನು ಮರೆತಿದ್ದಾನೆ ಎಂದು ನನಗೆ ಅನಿಸುತ್ತಿದೆ. ಇದು ನೀವು ಯಾವಾಗಲೂ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನು ಯಾವತ್ತಿಗೂ ಮರೆಯುವಾತನಾಗಿರುವುದಿಲ್ಲ. ಯಾಕೆಂದರೆ ನಿಮ್ಮನ್ನು ಉಂಟು ಮಾಡಿದ ಆತನು. ಸೊ ಹಾಗಾಗಿ ಉಂಟು ಮಾಡಿದ ಮೇಲೆ ನಿಮ್ಮನ್ನು ಹೇಗಾದರೂ ಮರೀಲಿಕ್ಕೆ ಸಾಧ್ಯವಾ? ನಾವು ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 14, 15, 16ನೇ ವಚನವನ್ನು ನಾವು ನೋಡಬೇಕಾದ್ರೆ, ಚಿಯೋನ್ ನಗರಿ ಆದರೂ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಅದಕ್ಕೆ ಬರುವಂಥ ಉತ್ತರ ಏನು ನೋಡಿ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಯಿಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಯಾವತ್ತಾದರೂ ಒಂದು ತಾಯಿ ತನ್ನ ಚಿಕ್ಕ ಮಗುವನ್ನು ಅಂದರೆ ಮೊಲೆಕೂಸನ್ನು ಮರೆಯೋದಕ್ಕೆ ಸಾಧ್ಯನಾ? ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ನಿನ್ನನ್ನು ಯಾವತ್ತಿಗೂ ಮರೆಯೋದಿಲ್ಲ. ಅಷ್ಟು ಮಾತ್ರವೇ ಅಲ್ಲ, ಆ ವಾಕ್ಯ ಮುಂದುವರೆದು ಹೇಳುತ್ತೆ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಛಿದ್ರಿಸಿದ್ದೇನೆ. ಅಂದರೆ ಲಿಟ್ರಲಿ ನಾವು ದೇವರ ಕೈರೇಖೆಯ ಹತ್ರ ಇದ್ದೇವೆ. ಸೊ ದೇವರು ಎಂದಿಗೂ ಅದನ್ನು ಮರೆಯುವಾತನು ಆಗಿರುವುದಿಲ್ಲ. ಸೊ ದೇವರು ಯಾವಾಗಲೂ ನಮ್ಮನ್ನು ಆತನ ನೆನಪಿನಲ್ಲಿ ಇಟ್ಕೊಂಡೇ ಇರ್ತಾನೆ. ಮರ್ತು ಹೋಗಿದರೆ ನಾವೆಲ್ಲ ಬದುಕೋಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ಮರೆಯೋಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಆಗೋದಿಲ್ಲ. ಯಾಕೆಂದರೆ ಆತನ ಸೃಷ್ಟಿಗಳು ನಾವು. ಸೊ ಆತನ ಸೃಷ್ಟಿಯಲ್ಲಿ ನಮ್ಮನ್ನು ಎಂದಿಗೂ ಮರೆಯೋದಿಲ್ಲ.